ದೀಪಾವಳಿಗೆ 15 days ಲೀವ್ ಸ್ಯಾಂಕ್ಷನ್ ಆಗಿದೆ. Now you can go and celebrate Deepavali with your family. Yes sir. ಈ ದಿನ ನನ್ನ ಹೋರಾಡಬೇಡಿ, ಆ ದಿನಕ್ಕ ಹೋರಾಡಿ. ಇತಿಹಾಸದಲ್ಲಿ ನಿಮ್ಮ ಹೆಸರು ಕೇಳಿದ ತಕ್ಷಣ ಗೌರವದಿಂದ ತಲೆ ತಗ್ಗಿಸಬೇಕು. ಹೋರಾಡುವಿರಾ? ಹೇಳಿ, ಮುನ್ನುಗ್ಗಿ, ಧೈರ್ಯದಿಂದ ಅಹಂಕಾರಿಗಳ ಎದೆಗೆ ವಿಜಯ ಪತಾಕೆಯನ್ನು ಹಾರಿಸಿ. ಸಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾಡ ಬೆಳಗುವ ಭುವನ ಗಲಿಗಳೇ, ಪರ್ವತದ ಮಡಿಲಿಗೆ ಪ್ರಾಣವಾಪಣವಿದ್ದ ಸಿಡಿಮಟ್ಟಿಗೆ ಎದೆಯೊಡ್ಡುತ್ತ ಶತ್ರುಗಳ ಮನೆ ಬಡಿವ ಭಾರತಿಗೆ ಮಗನಾದೆ ನಮನಿಗೆ ನೆರಳಾದೆ. ನಾವೊಂದು ಇಂದು ಇದ್ದು ಮುಂದೆ ನಾವು ಸೌರೇ, ಇಂದು ಇದ್ದು ಮುಂದೆ ನಾವು ತಾಯಿಯನ್ನ ಸೇರಿಸಬೇಕು ಗೊತ್ತಿಲ್ಲ. ಆದರೆ ನಮ್ಮ ಭಾರತಾಂಬೆಯ ಬಳಿಯನ್ನು ಸೇರಿಸಬೇಕು. ಆದರೆ ನಮ್ಮ ಮುತ್ತಿನ ತಾಯಿಯನ್ನು ಸೇರಿಸಬೇಕು ಗೊತ್ತಿಲ್ಲ. ತಲುವಾರಿನಲೇ ತಲೆ ತಗೆಯುವನು, ಮಣ್ಣಾಗದೆ ಚಲದಿ ಹೋರಾಡೋನು, ಭಯ ಯಾಕೆ ಜಯಾನಂ ತಾಯ್ನೆಲದೆ ಏಕೆ ಸರಿಯಂತೆ ನಡೆಯುವುದೇ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿಯಂದಿಗೂ ನಗುತ್ತಿರುನಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ನನ್ನ ಜನಮನೆಯಲ್ಲಿಗೂ ನಗುತ್ತಿರಲಿ, ನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ಜಯ ಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನು ಅನದಿರು. ಆ ನದಿಯಲ್ಲಿ ಹರಿಯುವನ, ನಿನ್ನೆದೆಯಲ್ಲಿ ಬದುಕುವನ, ನನಗಾಗಿ ಎಂದೆಂದೂ ಅಳದಿರು. ಆಕಾಶವಾಣಿ ಮೈಸೂರು FM ಕಂಪನಾಂಕ 100.6 ಮೆಗಾಹರ್ಟ್ಜ್. ಶತ್ರುಗಳ ವಿರುದ್ಧ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತೀಯ ಸೈನಿಕರು ಮೃತಪಟ್ಟಿದ್ದಾರೆ.
ಇದು ದೇಶಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ವೀರ ಯೋಧರ ವಸ್ತ್ರ. ಭಯ ಪಡ್ಬೇಡಿ ಅಮ್ಮ, ನಿಮ್ಮ ಮಗ ಶಿವರಾಗೇ ಇದ್ದಾನೆ. ಹೊಟ್ಟೆ ತುಂಬಾ ಹಸಿತಾ ಇದೆ ಅಲ್ಲ, ನಿಮ್ ಕೈಯಾರೆ ನನ್ನ ಕೈ ತುತ್ತು ತಿನ್ನಿಸ್ತಾರ? ನಮ್ಮ ಯೋಧರು ನಮ್ಮ ದೇಶಕ್ಕೆ ಎಷ್ಟು ಮುಖ್ಯವೋ ಅವರ ಕುಟುಂಬಕ್ಕೂ ಅಷ್ಟೇ ಮುಖ್ಯ. ಪ್ರಾಣದ ಹಂಗು ತೊರೆದು ಗಡಿಭಾಗದಲ್ಲಿ ಹೋರಾಡುವ ಯೋಧರು ತಮ್ಮ ಜೀವನದ ಕಡೆ ದಿನಗಳನ್ನು ಅವರ ಕುಟುಂಬದೊಂದಿಗೂ ಸಹ ಕಳೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ.